ನೀವು ನೋಡ್ತಾ ಇರೋ ಈ ದೃಶ್ಯ ಬೆಂಗಳೂರಿನ ಜಾಲ ಹೋಬಳಿಯ ಕಾಡಿಗನಹಳ್ಳಿ ಗ್ರಾಮದ್ದು. ಹೀಗೆ ಕೈಯಲ್ಲಿ ದೊಣ್ಣೆ ಹಿಡಿದು ಕಟ್ಟಡವನ್ನು ಕೆಡಗುವ ಈ ರೌಡಿಸಂ ರಾಜಧಾನಿಯದು. ಬಿಜೆಪಿ ಎಂಎಲ್ಸಿ ಅಭ್ಯರ್ಥಿ ದೊಡ್ಡ ಬಸವರಾಜ್ ಹಾಗೂ ಅವರ ಮಗ ಮಂಜುನಾಥ್ ಬೆಂಬಲಿಗರನ್ನು ಚೂ ಬಿಟ್ಟು ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ. ಕಾಡಿಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರ 8 ಎಕರೆ 20 ಕುಂಟೆ ಜಮೀನು ಸರ್ಕಾರಿ ಗೋಮಾಳದ ಭೂಮಿಯನ್ನು ಕಬಳಿಸಲು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದು ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ನಮಗೆ ಬೆದರಿಕೆ ಇದೆ, ನಮಗೆ ಮತ್ತು ನಮ್ಮ ಭೂಮಿಗೆ ರಕ್ಷಣೆ ಕೊಡಿ ಅಂತ ಸಂಪೂರ್ಣ ನ್ಯೂಸ್ ಬಳಿ ಅಂಗಲಾಚಿದ್ರು. ನೊಂದ ಕುಟುಂಬ ಮಾಡಿದ ಆರೋಪದನ್ವಯ 420 ಡ್ಯಾಡಿ 840 ಸನ್ ಎಂಬ ಶೀರ್ಷಿಕೆಯಡಿ ಪ್ರೋಮೋ ಹಾಗೂ ಸುದ್ದಿ ಕೂಡ ಪ್ರಸಾರ ಮಾಡಿದ್ದು, ಈ ಶೀರ್ಷಿಕೆ ತಕ್ಕಂತೆ ದೊಡ್ಡ ಬಸವರಾಜ್ ಹಾಗೂ ಅವರ ಮಗ ಮಂಜುನಾಥ್ ತಮ್ಮ ಗೂಂಡ ವರ್ತನೆ ತೋರಿಸಿದ್ದಾರೆ. ರೌಡಿಗಳನ್ನು ಕರೆದುಕೊಂಡು ಹೋಗಿ ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಇವರ ಬೆಂಬಲಿಗರು ಮತ್ತು ಗೂಂಡಾಗಿರಿಗಳು ನಡೆಸಿರುವ ರೌಡಿಸಂ ವಿಡಿಯೋ ವೈರಲ್ ಆಗಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಕಾನೂನು ಪೊಲೀಸ್ ಯಾವುದೇ ನೀತಿ ನಿಯಮಗಳಿಲ್ಲದೆ ಗೂಂಡಾಗಳನ್ನು ಚೂ ಬಿಟ್ಟು ಈ ರೀತಿ ದೌರ್ಜನ್ಯ ಎಸಗಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಉದ್ಭವವಾಗಿದೆ. ಕೆಪ್ಪ ನಿಲ್ಸ್ಕೊಂಡು ಹೇಳ ಸುಡತವ ಜಾಲ ಹೋಬಳಿ ಸರ್ವೆ ನಂಬರ್ 67ರಲ್ಲಿ ರುಕ್ಮಿಣಿ ಅಮ್ಮ ಎನ್ನುವರು 15/4/1979 ದೇವರಳ್ಳಿ ಬ್ಲಾಕ್ ಡೆವಲಪ್ಮೆಂಟ್ ಅವರಿಂದ ನಿವೇಶನ ಸಂಖ್ಯೆ 240ರ ಅಳತೆಯಲ್ಲಿ 30/45 ನಿವೇಶನದ ಹಕ್ಕುಪತ್ರ ಪಡೆದಿದ್ದಾರೆ. ತದನಂತರ ರುಕ್ಮಿಣಿ ಅಮ್ಮನವರು 30/15 ರಂತೆ 3 ಭಾಗ ಮಾಡಿ ಮಾರಾಟ ಮಾಡಿದ್ದಾರೆ. ಇದರಲ್ಲಿ ಒಂದು ಭಾಗವನ್ನು 2003ರಲ್ಲಿ ದಲಿತ ಕುಟುಂಬದ ಚಂದ್ರಾಯಪ್ಪ ಎಂಬುವವರು ಖರೀದಿ ಮಾಡಿದ್ದಾರೆ. 30/45ರ ಪೂರ್ತಿ ನಿವೇಶನಕ್ಕೆ ಚಂದ್ರಾಯಪ್ಪರವರೇ ಮಾಲೀಕರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಖಾತಾ ಕಂದಾಯ ದಾಖಲೆಗಳು ಇವರ ಬಳಿ ಇವೆ. ಇಷ್ಟಿದ್ರೂ ಬಿಜೆಪಿ ಎಂಎಲ್ಸಿ ಅಭ್ಯರ್ಥಿ ದೊಡ್ಡ ಬಸವರಾಜ್ ರವರ ಪುತ್ರ ಮಂಜುನಾಥ್ ರೌಡಿಗಳನ್ನು ಬಿಟ್ಟು ದಲಿತ ಕುಟುಂಬದ ಕಬಳಿಸಲು ದೌರ್ಜನ್ಯ ಮಾಡ್ತಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಚಂದ್ರಾಯಪ್ಪರ ಭೂಮಿ NH7 ಹೈವೇಗೆ ಸೇರ್ತಿದೆ. ಈ ಜಮೀನು ತಮಗೆ ಸೇರಿದ್ದು ಅಂತ ದೊಡ್ಡ ಬಸವರಾಜು ಹಾಗೂ ಅವರ ಪುತ್ರ ಈ ಕುಟುಂಬಕ್ಕೆ ಹಿಂಸೆ ಕೊಡ್ತಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ ಚಂದ್ರಾಯಪ್ಪ ಕಂಪ್ಲೇಂಟ್ ಕೊಟ್ಟರು. ಕಾಕಿ ಪ್ರಭಾವಿ ರಾಜಕಾರಣಿ ಪರ ನಿಂತಿದೆ ಅಂತ ಜಮೀನಿನ ಮಾಲೀಕ ತಮ್ಮ ಅಳಲು ತೋಡಿಕೊಂಡಿದ್ದು ತಮ್ಮ ಭೂಮಿ ಉಳಿಸಿಕೊಳ್ಳಲು ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ. ಮೂಲ ಕೊಡ್ರಿ, ಅಲ್ಲಲ್ಲ ಮೂಲ ಕೊಡ್ರಿ ನಾನೇ ಖಾಲಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ಮೂಲ ಕೊಡ್ತೀರ ಮಾತಾಡ್ತಿದ್ದೀರಾ? ಫಸ್ಟ್ ಅವಾಗಿಂದ ಬಂದಾಗಿಂದ ಕೇಳ್ತಾ ಇದ್ದೀನಿ, ಯಾಕ ನಿಮ್ಗೆ ಮೂಲ ಕೊಡ್ರಿ ಅಂತ. ಪೇಪರ್ ಆಗಿ ಸ್ಟೇಷನ್ ಏನ್ ಬರ್ತದೆ, ಸಿವಿಲ್ ಮ್ಯಾಟರ್ ಸ್ಟೇಷನ್ ಯಾಕೆ ಬರ್ತದೆ? ಯಾರು ಕೈ ಹಾಕದ ನಾನು ಯಾರ ಮೇಲೆ ಕೈ ಹಾಕಿದ್ದೆ ಯಾರ ಮೇಲೆ ಕೈ ಹಾಕಿದ್ದೆ ಯಾರ ಮೇಲೆ ಕೈ ಹಾಕಿದ್ದೆ